ಒಂದು ವೀನಸ್ ಸರ್ಕಸ್ ಅಂತ ಬೆಂಗಳೂರಿನಲ್ಲಿ ಇತ್ತು, ಬಂದಿತ್ತು. ಈ ರೈಲ್ವೆ ಪ್ಲಾಟ್ಫಾರ್ಮ್ ರೋಡ್ ಹತ್ರ ಅಲ್ಲೊಂದು ಹೈ ಟೆನ್ಷನ್ ವೈರ್ ಹೋಗುತ್ತೆ. ಹೈ ಟೆನ್ಷನ್ ವೈರ್ ಕೆಳಗಡೆ ಇವನ್ ಬೇರೆ ಹಾಕಕ್ ಬಿಟ್ಬಿಟ್ಟಿದ್ದಾರೆ. ಸ್ಮಶಾನದ ಹಿಂಭಾಗ, ಜಸ್ಟ್ ಸ್ಮಶಾನದ ಹಿಂಭಾಗ, ಆ ಸ್ಮಶಾನದಲ್ಲಿ ಒಬ್ಬ ಸಾಧು ಬಾಬಾ ಲಕ್ಷ್ಮಣಗಿರಿ ಅಂತ ಮಕ್ಕಳನ್ನೆಲ್ಲ ಕೊಲ್ತಾ ಇದ್ದ ಫಾರ್ ಇಸ್ ಬ್ಲಾಕ್ ಮ್ಯಾಜಿಕ್. ದಟ್ ಮ್ಯಾಟರ್ ವಾಸ್ ಟ್ರೈಡ್ ಇನ್ ಅವರ್ ಕೋಟಾಲ್ ನಂಬರ್ 1 ಇನ್ ಸಿಟಿ ಸಿವಿಲ್ ಕೋರ್ಟ್. ಐ ಥಿಂಕ್ ಜಸ್ಟಿಸ್ ನಾವಡ್ಗೆ ಅವರೆಲ್ಲ ಇದ್ದಾಗ ಮ್ಯಾಟರ್ ಮುಗೀತು. ಸಾಧು ಬಾಬಾ ಲಕ್ಷ್ಮಣಗಿರಿ. ಜಸ್ಟ್ ಬಿಹೈಂಡ್ ದಟ್ ದಿಸ್ BW ಇವರು BBMP ನವ್ರು ಕೊಟ್ಬಿಟ್ರು, ಆಗ ಬರೇ ಬೆಂಗಳೂರು ಕಾರ್ಪೊರೇಷನ್ BCC ಕೊಟ್ಬಿಟ್ರು. ನಾನು ಹೋಗಿದ್ದೆ ಆ ಸರ್ಕಸ್ಗೆ, ನಮ್ಮ ಫ್ಯಾಮಿಲಿ ಅವರ ಜೊತೆ ಎಲ್ಲ ಹೋಗಿದ್ವಿ. ಸರ್ಕಸ್ ವಾಸ್ ಆಲ್ವೇಸ್ ಏನೋ ಒಂದು ಈವೆಂಟ್ ಇನ್ ಸಮ್ಮರ್ ವೆಕೇಶನ್ ಅಲ್ಲಿ ಒಂದು ಈವೆಂಟ್ ದಿ ಸ್ಕೂಲ್ ಚಿಲ್ಡ್ರನ್. As soon as we were, after our show was over and we were returning, the father observed and said, ನೈಲಾನ್ ಟೆಂಟ್ ಹಾಕ್ಬಿಟ್ಟಿದ್ದಾನೆ, ಮೇಲ್ಗಡೆ ಎಲ್ಲ ಸೀರಿಯಲ್ ಸೆಟ್ ಹಾಕ್ಬಿಟ್ಟಿದ್ದಾನೆ, ಹೈ ಟೆನ್ಷನ್ ವೈರ್ ಇದೆ, ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ. This was on Thursday or so we were there. Saturday this happened and it caught fire and then ಸುಮಾರು ಜನ ಸತ್ತೋಗ್ಬಿಟ್ರು, ಮಕ್ಕಳು. ಆಮೇಲೆ ಫಾಲ್ಸ್ ನ್ಯೂಸ್ ಟಿವಿನಲ್ಲೆಲ್ಲ, ಹುಲಿ ತಪ್ಪಿಸ್ಕೊಂಡ್ಬಿಟ್ಟಿದೆ, ಶ್ರೀರಾಮ್ಪುರದ ಕಡೆಗೆ ಬಂದಿದೆ ಅಂತ ಮೀಡಿಯಾ ಯೂಸಿ. ಸೊ ಏನೇನೋ ಆಯ್ತು, ಟಿವಿನಲ್ಲೆಲ್ಲ ಬಂತದು. ಸೊ ಇನ್ನು ದೊಡ್ಡ ದೊಡ್ಡ ಈ ಸ್ಕೈ ಟವರ್ಸ್ ಎಲ್ಲ ಇನ್ನೂ ಬಂದಿರಲ್ಲ, ಅಪಾರ್ಟ್ಮೆಂಟ್ಗಳೆಲ್ಲ ಬೆಂಗಳೂರಿನಲ್ಲಿ. ನಮ್ಮನೆ ಮೇಲೆ ನಿಂತ್ಕೊಂಡ್ರು ಕಾಣೋದು ಬೆಂಕಿ ಎಲ್ಲ ನಾವು ನೋಡಿದ್ವು, ಎಲ್ಲ ಆಯ್ತು. ಆಮೇಲೆ ಅನ್ಕೊಂಡ್ರು ನಮ್ಮ ಫಾದರ್ ಹೇಳಿದ್ದು ನಿಜ ಆಯ್ತು ನೋಡಿ, ಹೆಂಗಾಗ್ಬಿಡ್ತು ಅಂತ ಅಂದ್ಬಿಟ್ಟು ಅಂತ. ನೆಗ್ಲಿಜೆನ್ಸ್ ಮೇಲೆ 304A BBMP officials were also prosecuted, the engineer and all. The judgment came by the time I think the people who have died must have taken 2 more births. Same thing happened to this Gangaram building. ಅಲ್ಲೂ ಹೋಯ್ತು, ಬಿಲ್ಡಿಂಗ್ ಬಿತ್ತು. ಇಲ್ಲಿ ವೀನಸ್ ಸರ್ಕಸ್ ಆಯ್ತು. ಈ ತರ 10 ಹಲವು ದುರಂತಗಳಿಗೆ ನಮ್ಮಲ್ಲೇನೂ ಇಲ್ಲ. So that's why Supreme Court in the recent matter in that Gujarat, when suo motu action was taken by the court and the challenge was made that there was no proper complaint and suo motu registering the case is incorrect in respect of that bridge collapse, Supreme Court dismissed it, stating that right action has been at least taken by the court. So you can't be outside the society. You are part of the society. Independency of the judiciary is established only to see that we decide these things. So election petitions ಹಾಗೆ ಆಗ್ಬೇಕು. ತಪ್ಪು ಹೇಳಿದ್ರೆ ಅಥವಾ ಯಾವುದೋ ಇನ್ಫಾರ್ಮೇಶನ್ ನ ಕನ್ಸೀಲ್ ಮಾಡಿ ನೀವು ಗೆದ್ದಿದ್ರೆ ಅದನ್ನ ತಕ್ಷಣದಲ್ಲಿ ಹೇಳಿ ಅವ್ರ ಕ್ಯಾಂಡಿಡೇಚರ್ನ ವಜಾ ಮಾಡಿ ಅವ್ರ ಎಲೆಕ್ಷನ್ ನ ಡಿಕ್ಲೇರ್ ಇದನ್ನ ಮಾಡಿ ಅದು ನೆಕ್ಸ್ಟ್ ಅಪ್ಲೇಟ್ ಸ್ಟೇಜ್ಗೂ ಹೋಗಿ ಇತ್ಯರ್ಥ ಆಗಿ ಆ ಒಂದು ಟರ್ಮ್ ಒಳಗಡೆ ಅದು ತೀರ್ಮಾನ ಆಗ್ಬಿಟ್ರೆ ಮುಂದಿನ ವರ್ಷ ಸುಳ್ಳು ಹೇಳೋನ್ಗೆ ಎಚ್ಚರಿಕೆ ಆಗತ್ತೆ. ಅಷ್ಟೇ ಮಾಡಬಾರ್ದು. 5 ವರ್ಷನೋ 10 ವರ್ಷನೋ ಅವ್ನ್ ಕಂಟೆಸ್ಟ್ ಮಾಡಂಗಿಲ್ಲ, ಅವನೇ ಆಗ್ಲಿ ಅವ್ನ ಮಕ್ಳೇ ಆಗ್ಲಿ ಅಂತ ಹಾಕ್ಬೇಕು. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರು ಕಂಟೆಸ್ಟ್ ಮಾಡಂಗಿಲ್ಲ. ಹಂಗಾದಾಗ ಮಾತ್ರ ಏನಾದ್ರು ಬರುತ್ತೆ. ಅದರ್ವೈಸ್ ಯು ಸಿ ವಾಟ್ ಹ್ಯಾಪನ್ಡ್ ಇನ್ ಬಿಹಾರ್. ಐ ಲೂಸ್ ಬಿಕಾಸ್ ಆಫ್ ದಿ PC Act. I make my wife as the CM candidate and get her elected. And when she gives the interview to the media, she says, she asks, ಅವನು ಮೀಡಿಯಾದವ್ನು ಕೇಳ್ತಾನೆ ಏನ್ ಹೇಳ್ಬೇಕು ಅಂತ, ಪಕ್ಕದಲ್ಲಿ ಕೂತಿರ್ತಾನೆ, ಅಜ್ಜಿ ಕ್ಯಾ ಬೋಲ್ನಾ. We have all witnessed this. Democracy. And this is the reality in every Gram Panchayat today. Husband will be standing, hey, ಇದಕ್ಕೆ ಸೈನ್ ಹಾಕ್ಬೇಡ ಅಂತ. So women empowerment is only hearing the husband who is just behind him, participating in all meetings. And she is only ಇಲ್ಲ ಬಟ್ಟತ್ತು, ಇಲ್ಲಿ ಒತ್ಬೇಡ, ಇಲ್ಲಿ ಸೈನ್ ಹಾಕು. Is this what the real empowerment? ಹೆಬ್ಬೆಟ್ ಹಾಕೋರ್ನ ಬೋರಮ್ಮ ಅಂತಲೋ ಬೋರಣ್ಣ ಅಂತಲೋ ಬರ್ಸೋದು ಲಿಟ್ರೇಸಿ ಅಲ್ಲ. ಅವ್ರ ಆ ಬೋರಣ್ಣ ಅಂತ ತಪ್ಪಾಗಿ ಬರೀದೇ ಇದ್ರೂ ಪರವಾಗಿಲ್ಲ, ವಿಷಯ ತಿಳ್ಕೊಂಡ್ರೆ ಸಾಕು, ನಾನ್ ಮಾಡ್ತಿರೋದು ಸರಿನೋ ತಪ್ಪು ಅಂತ. ಶಾರ್ಟ್ ಇಶ್ಯೂ ಇರೋದು, ನೀವು ಅಷ್ಟೊಂದೆಲ್ಲ ಜಾಸ್ತಿ ಏನು ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಗೊತ್ತಾಯ್ತಲ್ಲ? Now that the written statement is filed, where they say that that you are present very much, and it is only with regard to the postal ballot, nothing more. ಇಷ್ಟೆಲ್ಲ ಏನು ಅದ್ರಲ್ಲಿ ಇನ್ನೇನು ಮಾಡೋದೇ ಬೇಕಾಗಿಲ್ಲ. If you make an application, I'll direct the election commissioner, who is the return officer,
returning officer and that whoever is representing the election commission to place the postal ballots on record before the court. You can count yourself and matter can be disposed of. That is the easiest way that can be done here. If both of you agree, I'll do that. We'll have a counting here. How many postal ballots? About 200 and odd, no? 301. Correct. Those are the only 301 to be taken into consideration. So those 301 rejected postal ballot, we will place it before the court. You can personally, your client can also come. In your presence, it can be re-looked into, and if any of the postal ballots are to be worked out, that can be taken into consideration. What is the total margin between? ಸುಮ್ಮನೆ ಇದ್ರೆ ನೀವು ಸರಿ ಆಗತ್ತೆ ವಿವೇಕ್ ರೆಡ್ಡಿ ಅವರೇ. ನಿಮ್ಮ ಎಲ್ಲಾ 301 ನಾನೀಗ ಅಲೋ ಮಾಡಿದ್ರು ರಿಜೆಕ್ಷನ್ ಅನ್ನ ಇಂಪ್ರಾಪರ್ ಅಂತ, ಯು ವಿಲ್ ನಾಟ್ ವಿನ್. ಇರೋದು ಒಂದೇ ಇಶ್ಯೂ ಈಗ. ಯಾವ ಪೋಸ್ಟಲ್ ಬ್ಯಾಲೆಟ್ಸ್ ಅವ್ರ ಫೇವರ್ ನಲ್ಲಿ ಹೋಗಿದೆ, ವಿಚ್ ಹ್ಯಾಸ್ ಟು ಬಿ ವಿಚ್ ಆರ್ ಟು ಹ್ಯಾವ್ ಬಿನ್ ರಿಜೆಕ್ಟೆಡ್ ಅನ್ನೋದು ನೀವು ಸ್ಪೆಸಿಫೈ ಮಾಡಬೇಕು. ನಿಮ್ಮ ಆ ಮೆಟೀರಿಯಲ್ ಪರ್ಟಿಕ್ಯುಲರ್ ತಮ್ಮ ಪ್ಲೀಡಿಂಗ್ಸ್ ಅಲ್ಲಿ ಇಲ್ಲ. ಅದಕ್ಕೆ ನಾನೇನ್ ಹೇಳಿದೆ ತಮ್ಗೆ, ಎಲ್ಲ ಪೋಸ್ಟಲ್ ಬ್ಯಾಲೆಟ್ಸ್ ತರ್ಸೋಣ. ನಿಮ್ ಪರವಾಗಿ ರಿಜೆಕ್ಟ್ ಆಗಿದ್ಯೋ, ಅವ್ರ ಪರವಾಗಿ ರಿಜೆಕ್ಟ್ ಆಗ್ಬೇಕಾದ ಅವ್ರ ಪರವಾಗಿ ಕೊಟ್ಬಿಟ್ಟಿದಾರೋ ಅದನ್ನ ಇಟ್ಕೊಳ್ಳೋಣ. ಹಾಲು ನೀರು ಇದಕ್ಕೇನ್ ಮಹಾ ದೊಡ್ಡ ಎಕ್ಸರ್ಸೈಸ್ ಬೇಕಾಗಿದೆ. ಇಲ್ಲಿ ಪ್ರೊಡ್ಯೂಸ್ ಮಾಡ್ಬಿಡ್ಲಿ ಅಷ್ಟೂನು. ಇವು ಬೋತ್ ಆಫ್ ಯು ಸಿಟ್ ಟುಗೆದರ್, ನಿಮ್ಗೂ ಗೊತ್ತಾಗತ್ತೆ, ಅವ್ರಿಗೂ ಗೊತ್ತಾಗತ್ತೆ. ನಿಮ್ ಸಮ್ಮುಖದಲ್ಲಿ ಎಲ್ಲಾನು ಒಂದಿನ ಒಂದು ಆಫ್ಟರ್ನೂನ್ ಐ ವಿಲ್ ಹ್ಯಾವ್ ಇಟ್. ಮ್ಯಾಟರ್ ಕ್ಯಾನ್ ಬಿ ಡಿಸ್ಪೋಸ್ಡ್ ಆಫ್ 70, 80, ವಾಟ್ ಎವರ್ ಇಟ್ ಇಸ್. Now that 380, what he says is, some of the postal ballots which ought to have been rejected had been counted in your favor anta. That cannot be another 300, you see. Total number of ballots, postal ballots na ಲೆಕ್ಕಾಚಾರ ತಕೊಂಡು rejected na one kade separate ಮಾಡ್ಬಿಟ್ರೆ, to that extent we can straight away work it out. Now let him go through all those 300, and if it is a case for any of the postal ballots to be considered, ಅದನ್ನ separate ಮಾಡಿ. ಪರ್ ಸೆ ರಿಜೆಕ್ಟ್ ಆಗೋಂಥದ್ದಿತ್ತು ಅಂತಂದ್ರೆ ರಿಜೆಕ್ಟ್ ಆಗೇ ಬಿಡುತ್ತೆ. ಸೊ ಅಲ್ಲಿಗೆ 301 ಯಾವ್ದು ರಿಜೆಕ್ಟ್ ಆಗಿದೆಯೋ ಅದರಲ್ಲಿ 2 ಬೈಫರ್ಕೇಶನ್ ಆಯ್ತು, ಅದನ್ನ ಒಂದ್ ಕಡೆ ಇಡೋಣ. ಇನ್ ನೆಕ್ಸ್ಟ್ postal ballots which is ought to have been rejected as per the petitioner and counted in your favor, that lot we will take it out. ಅದನ್ನ ತಗೊಂಡು ನಿಮ್ ಪರವಾಗಿ ನೋಡೋಣ. ಅದಕ್ಕೆ ನಾನು ಅವ್ರನ್ನ ಸ್ಪಷ್ಟವಾಗಿ ಕೇಳಿದೆ, ವಿಚಾರ್ ದೋಸ್ ಅಂತ. ಅದು ಮೆಟೀರಿಯಲ್ ಪರ್ಟಿಕ್ಯುಲರ್ಸ್ ಲ್ಯಾಕಿಂಗ್ ಇದೆ. ಸೊ ನೀವು ಒಂದು ಅಪ್ಲಿಕೇಶನ್ ಹಾಕಿ, ಅವರು ಒಂದು ಅಪ್ಲಿಕೇಶನ್ ಹಾಕ್ಲಿ. ಆಲ್ ರೈಟ್, ಐ ವಿಲ್ ಆಲ್ಸೋ ಪುಟ್ ದಿಸ್ ಕ್ವಶನ್, ವಾಟ್ ಈಸ್ ದಿ ಟೋಟಲ್ ನಂಬರ್ ಆಫ್ ಪೋಸ್ಟಲ್ ಬ್ಯಾಲೆಟ್ಸ್? 2000 and odd. ಆ 2000 and odd ಅಲ್ಲಿ ಕ್ಲಿಯರ್ ಆಗಿ ನಿಮ್ ಪರವಾಗಿರೋದು, ಕ್ಲಿಯರ್ ಆಗಿ ಅವ್ರ ಪರವಾಗಿರೋದನ್ನ ತೆಗೆದಾಕ್ಬೇಡ. ಅದನ್ನ ತೆಗೆದಾಕ್ಬಿಟ್ರೆ ಅದ್ರ ಮೇಲೆ ತಕರಾರಿಲ್ಲ. ತಕರಾರಿಲ್ಲ, ಅಷ್ಟರ ಮಟ್ಟಿಗೆ ರೀಕೌಂಟಿಂಗ್ ಪ್ರಶ್ನೆ ಬರ್ತಾ ಇಲ್ಲ. ನಾನು